Hello dear students, welcome to SPUC Coaching Center Vijaypura. I hope audio video is audible. So audio clear ಆಗಿ ಕಾಣಿಸ್ತಿತ್ತು ಕೇಳಿಸ್ತಿತ್ತು ವಿಡಿಯೋ ಕ್ಲಿಯರ್ ಇತ್ತಂತಂದ್ರೆ ಎಸ್ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ರಿ. ಲೆಟ್ us we shall start. Okay, just ಎಸ್ ಅಂತ ಹೇಳಿ ಮೆಸೇಜ್ ಮಾಡ್ರಿ so that we shall continue with the chemistry basics. Okay, share to your friends also link so that they can join. ಆದಷ್ಟು ಜಲ್ದಿ ಇದು ಲಿಂಕ್ ನ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊರಿ. ಅವರು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರ ಅಂದ್ರೆ ಅವರು ಜಾಯ್ನ್ ಆಗ್ಲಿಕ್ಕೆ ಈಜಿ ಆಗ್ತದೆ ನೋಡ್ರಿ. ಓಕೆ, ಸೊ ಇಂಟ್ರಾಕ್ಷನ್ ಆಪ್ಷನ್ ಇದೆ. ಏನಾದ್ರೂ ಡೌಟ್ ಇತ್ತಂದ್ರೆ ಅಲ್ಲಿ ಸೊ ನೀವು ಚಾಟ್ ಮತ್ತ ಪೋಲ್ ನೆಕ್ಸ್ಟ್ ಅದ್ರ ಕೆಳಗಡೆ ಏನು ಸೊ ಹ್ಯಾಂಡ್ ಸಿಂಬಲ್ ಇದೆ ನೋಡಿ, ಅಲ್ಲಿ ರೈಸ್ ಮಾಡಿದ್ರ ಆಡಿಯೋ ಮುಖಾಂತರ ಇಂಟ್ರಾಕ್ಷನ್ ಮಾಡಬಹುದು. ಓಕೆ, ಇಲ್ಲಿ ಪರ್ಮಿಷನ್ ಕೊಟ್ರೆ ಸೊ ಆಡಿಯೋ ಮುಖಾಂತರ ಇಂಟ್ರಾಕ್ಷನ್ ಮಾಡಬಹುದು. ಸೊ ಒಂದ್ 2 ನಿಮಿಷ ಜಸ್ಟ್ ಎಲ್ಲರೂ ಜಾಯ್ನ್ ಆಗ್ತಾರ ಆಗನ್ನೇ ಸೊ ಕೆಮಿಸ್ಟ್ರಿ ಬಗ್ಗೆ ಸ್ಟಾರ್ಟ್ ಮಾಡೋಣ ಅಂತ. ಓಕೆ, ಬೇಸಿಕ್ ಕೆಮಿಸ್ಟ್ರಿ ಸೆಕೆಂಡ್ PUC ಇದು ಏನೇನ್ ಇದೆ ಅಂತ ಅನ್ನೋದು. ನೆಕ್ಸ್ಟ್ ಇದೇ ತರನೇ ಡೈಲಿ ಒಂದು ಹಾಫ್ ಆನ್ ಅವರ್ ದಷ್ಟು ಫಿಸಿಕ್ಸ್ ಆಗಿರ್ಬೋದು, ನೆಕ್ಸ್ಟ್ ಬಯಾಲಜಿ ಆಗಿರ್ಬೋದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಸೊ ಆತರ ಇವತ್ತು ಕೆಮಿಸ್ಟ್ರಿ ತಗೋಣಂತ. ಓಕೆ, PUC 2 ಕೆಮಿಸ್ಟ್ರಿ ಬಗ್ಗೆ. PUC 2 ಕೆಮಿಸ್ಟ್ರಿ. ಸೊ ನೀವು ವಿಡಿಯೋನ ವಾಚ್ ಮಾಡೋ ಮುಂದೆ ಸೊ ಕ್ವಾಲಿಟಿ ಏನದಲ್ಲ ಆಟೋ ಅಂತಾರೆ ಹೇಳ್ರಿ, ಇರ್ಲಿಲ್ಲ ಅಂದ್ರ 480p ಅಂತೇಳಿ ಇಟ್ಕೊಳ್ರಿ. ಅಲ್ಲಿ ಆಪ್ಷನ್ ಇರ್ತದ ನೋಡ್ರಿ ಸೆಟ್ಟಿಂಗ್ ಒಳಗಡೆ. ಸೊ 480p ಅಂದ್ರೆ ಕ್ಲಿಯರ್ ವಿಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂ. ಸೊ ಕ್ಲಿಯರ್ ಆಗಿ ವಿಡಿಯೋನ ಕಾಣಿಸ್ಬೇಕಾಗಿತ್ತಂದ್ರೆ 480p, ಇರ್ಲಿಲ್ಲ ಆಟೋ ಅಂತೇಳಿ ಸೊ ಇಟ್ರು ನಡೀತದ. 480p ಕ್ಲಿಯರ್ ಆಗಿ ವಿಸಿಬಿಲಿಟಿ ಇದೆ, ನೋ ಇಶ್ಯೂಸ್. ಸೊ ಕೆಲವೊಬ್ರು ಜಾಯ್ನ್ ಆಗ್ತಾರ, ಹಂಗೆ ಕಂಟಿನ್ಯೂಯೇಷನ್ ಮಾಡೋಣಂತ. ಸೊ ಈ ಕೆಮಿಸ್ಟ್ರಿ ಒಳಗಡೆ ಸೊ ಎಷ್ಟು ಚಾಪ್ಟರ್ಸ್ ಇದ್ದಾವೆ ಸರ್ ಸೆಕೆಂಡ್ PUC ಗೆ ಅಂದ್ರೆ ಫಸ್ಟ್ PUC ಕೆಮಿಸ್ಟ್ರಿಗೆ ಮತ್ತೆ ಸೆಕೆಂಡ್ PUC ಕೆಮಿಸ್ಟ್ರಿಗೆ ಸ್ವಲ್ಪ ಮಟ್ಟಿಗೆ ಇಂಟರ್ಲಿಂಕ್ ಆಗ್ತದ. ಬಟ್ ಮೇಜಾರಿಟಿ ಚಾಪ್ಟರ್ಸ್ ಏನಿದಾವಲ್ಲ ಟೋಟಲಿ ಇಂಡಿಪೆಂಡೆಂಟ್ ಚಾಪ್ಟರ್ಸ್ ಜಾಸ್ತಿ ಇದಾವ. ಸೊ ಟೋಟಲ್ ಆಗಿ 10 ಚಾಪ್ಟರ್ಸ್ ಆರ್ ದೇರ್. ಓಕೆ, ಸೊ 10 ಚಾಪ್ಟರ್ಸ್. ಸೊ ಅವು ಯಾವ್ಯಾವ ಚಾಪ್ಟರ್ಸ್ ಅನ್ನೋದು ಒಂದಿಷ್ಟು ಔಟ್ಲೈನ್ ಕೊಟ್ಟು ಸೊ ಫಸ್ಟ್ ಚಾಪ್ಟರ್ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಾಗ ಎಷ್ಟಾಗ್ತದಲ್ಲ ಅಷ್ಟು ಡಿಸ್ಕಷನ್ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಸೊ ಇಲ್ಲಿ ಫಸ್ಟ್ ಚಾಪ್ಟರ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಚಾಪ್ಟರ್ ನಂಬರ್ 1 ದಟ್ ಈಸ್ ಸೊಲ್ಯೂಷನ್ಸ್. ಸೊ ಚಾಪ್ಟರ್ 1 ಇಟ್ ಇಸ್ ದೇರ್ ಆಸ್ ಸೊಲ್ಯೂಷನ್ಸ್. ಸೊಲ್ಯೂಷನ್ಸ್ ಯಾವ ತರ ಇಂಟರ್ಲಿಂಕ್ ಆಗ್ತದೆ ಸರ್ ಫಸ್ಟ್ ಇಯರ್ದು ಅಂತಂದ್ರೆ ನೀವು ಫಸ್ಟ್ ಇಯರ್ಕ ಮಿಕ್ಸರ್ಸ್ ಅಂತ ಹೇಳಿ ಕಲ್ತೀರಿ ನೋಡ್ರಿ. ಮಿಕ್ಸರ್ಸ್ ಒಳಗಡೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಆಗಿರ್ಬೋದು ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸರ್ಸ್ ಅದರದೊಂದಿಷ್ಟು ಲಿಂಕ್ ಇಲ್ಲಿ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ that it is there as electrochemistry. ಈ ಚಾಪ್ಟರ್ ಏನದಲ್ಲ ನೀವು ಪ್ರೀವಿಯಸ್ ಇಯರ್ ಕಲ್ತಿಲ್ಲ, ಇಲ್ಲೇ ಕಲಿತೀರಿ. ಓಕೆ, ಸೊ ಸೆಕೆಂಡ್ ಇಯರ್ಗೆ ಕಲಿತೀರಿ ಇದು. ನೆಕ್ಸ್ಟ್ ಸರ್ ಥರ್ಡ್ ಚಾಪ್ಟರ್ ಇಟ್ ಇಸ್ ದೇರ್ ಆಸ್ ಸೊ ವಾಟ್ ಇಟ್ ಈಸ್ ಸೊ ಕನ್ಸರ್ನ್ ಟು ದಿ ಕೆಮಿಕಲ್ ಕೈನೆಟಿಕ್ಸ್. ಥರ್ಡ್ ಚಾಪ್ಟರ್ ಇಟ್ ಇಸ್ ದೇರ್ ಆಸ್ ಕೆಮಿಕಲ್ ಕೈನೆಟಿಕ್ಸ್. ಇವು ಮೂರು ಚಾಪ್ಟರ್ಸ್ ನ ಯಾವ ತರ ಗ್ರೂಪ್ ಮಾಡಿದಾನೆ ಸರ್ ದೀಸ್ ಆರ್ ಗ್ರೂಪ್ ಸೊ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಈ ಮೂರು ಚಾಪ್ಟರ್ಸ್ ನ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಸೊ ಗ್ರೂಪ್ ಮಾಡಲಾಗಿದೆ. ನೆಕ್ಸ್ಟ್ ಇವು ಮೂರ್ ಆದ ಬಳಿಕ ನೆಕ್ಸ್ಟ್ ನಾಲ್ಕನೇದು ಯಾವ್ದು ಬರ್ತದೆ ಸರ್ ಅಂತಂದ್ರೆ ಸೊ ಫೋರ್ತ್ ಒನ್ ಇಟ್ ಈಸ್ ದೇರ್ ಆಸ್ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಈ ಚಾಪ್ಟರ್ಸ್ ಎದ್ರಾಗ ಬರ್ತದೆ ಸರ್ ಫಸ್ಟ್ ನೇದು ಫಿಸಿಕಲ್ ದೊಳಗಡೆ ಆದ್ರ ನೆಕ್ಸ್ಟ್ ಇನ್ ಆರ್ಗ್ಯಾನಿಕ್ ದೊಳಗಡೆ. ಓಕೆ, ಫೋರ್ತ್ ಅಂಡ್ ಫಿಫ್ತ್ ದಟ್ ಈಸ್ ಗ್ರೂಪ್ಡ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಫಿಫ್ತ್ ಒನ್ ಇಟ್ ಈಸ್ ದೇರ್ ಆಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್. ಸೊ ಇವು 5 ಚಾಪ್ಟರ್ಸ್ ನ ಯಾವ್ದ್ರಾಗ ಫಿಸಿಕಲ್ ಮತ್ತೆ ಇನ್ ಆರ್ಗ್ಯಾನಿಕ್ ದೊಳಗಡೆ ಕಲ್ತ್ರ ನೆಕ್ಸ್ಟ್ ರಿಮೈನಿಂಗ್ 5 ಚಾಪ್ಟರ್ಸ್ ಏನಿದ್ದಾವಲ್ಲ ಸೊ ದೋಸ್ ರಿಮೈನಿಂಗ್ 5 ಚಾಪ್ಟರ್ಸ್ ದೇ ಆರ್ ಇನ್ ಸೊ ಆರ್ಗ್ಯಾನಿಕ್ ದೊಳಗಡೆ ಇದಾವ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ 6th 7th 8th. ಓಕೆ, 6th 7th 8th 9th ಅಂಡ್ ದೆನ್ 10th. ಸೊ ಇವು ಎದ್ರೊಳಗಡೆ ಇದ್ದಾವ್ರಿ ಸರ್ ದೀಸ್ ಆರ್ ಗ್ರೂಪ್ ಏನ ಸೊ ಆರ್ಗ್ಯಾನಿಕ್. ಸೊ ಫಸ್ಟ್
ಈ ಕಡೆ ಏನಿದ್ದಾವಲ್ಲ ಇವು ಮೂರು, ಸೊ ಇವೆಲ್ಲ ಫಿಸಿಕಲ್ದೊಳಗಡೆ. ಓಕೆ, ಫಿಸಿಕಲ್ ಕೆಮಿಸ್ಟ್ರಿದೊಳಗಡೆ, ಫಿಸಿಕಲ್ ಕೆಮಿಸ್ಟ್ರಿ. ನೆಕ್ಸ್ಟ್ ಸರ್ ಅಂತಂದ್ರ ಸೊ ಇಲ್ಲೇ ಕೆಳಗಡೆ ಬರೆದಿರ್ತೀವಿ ನೋಡ್ರಿ, 4th and 5th. ಸೊ ಇವೆರಡು ಕೂಡಿ ಎದುರಾಗ್ರಿ ಸರ್ ಇನ್ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಈ ಕಡೆ 6th to 10th. ಸೊ ಯಾವ ಚಾಪ್ಟರ್ಸ್ ಇದ್ದಾವಲ್ಲ, ಸೊ ಫಸ್ಟ್ ಇಲ್ಲಿ 6th ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್, ಹೆಲೋ ಅಲ್ಕೇನ್ಸ್, ಹೆಲೋ ಅಲ್ಕೇನ್ಸ್ ಅಂಡ್ ಹೆಲೋ ಅರಿನ್ಸ್, ಹೆಲೋ ಅರಿನ್ಸ್. ನೆಕ್ಸ್ಟ್ alcohols, phenols, ethers. Okay, alcohols, alcohols, phenols and ethers. Next aldehyde, ketones, carboxylic acids, aldehydes, aldehydes, ketones. Next is sartandra carboxylic acids, carboxylic acids. ಸೊ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಮತ್ತೆ ಈಸಿಯೆಸ್ಟ್ ಇದ್ದಿದ್ದು ಅಮೈನ್ಸ್ ಅಂತೇಳಿ. ಸೊ ಇದು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಟೈನಿಂಗ್ ದಿ ನೈಟ್ರೋಜನ್ ಕ ನಾವು ಅಮೈನ್ಸ್ ಅಂತೇಳಿ ಕರಿತೀವಿ. ಸೊ ದಟ್ ಇಸ್ ದ ಸೊ ಅಮೈನ್ಸ್ ಚಾಪ್ಟರ್. ಲಾಸ್ಟ್ ಒನ್ ಸಿಕ್ಕಾಪಟ್ಟಿ ಈಸಿ ಇದೆ, ಬಹಳಷ್ಟು ಈಸಿ, ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ತಿಳಿಯಂತದ್ದು. ಸೊ ಬಯೋ ಮಾಲಿಕ್ಯೂಲ್ಸ್, ಬಯೋ ಮಾಲಿಕ್ಯೂಲ್ಸ್. ಸೊ ಇಲ್ಲಿದಿಂದ ಏನದಲ್ಲ 6th to 10th ಅವು ಎದ್ರೊಳಗಡೆ ಗ್ರೂಪ್ ಮಾಡಿದ್ದಾರೆ ಸರ್ ಅಂತಂದ್ರೆ ದೇ ಆರ್ ಗ್ರೂಪ್ಡ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಸೊ ಕೆಮಿಸ್ಟ್ರಿದೊಳಗಡೆ ಬರ್ತಾವ್ರಿ. ಸೊ ಎಷ್ಟು ನಿಮ್ದು ಟೋಟಲ್ ಚಾಪ್ಟರ್ಸ್ ಏನ್ ಕೆಮಿಸ್ಟ್ರಿಗೆ ಇದ್ದಿದ್ದು. ಸೊ ದೀಸ್ ಆರ್ ದಿ ಸೊ ಕೆಮಿಸ್ಟ್ರಿ ಚಾಪ್ಟರ್ಸ್. ಓಕೆ, ಸೊ ಕನ್ಸರ್ನ್ ದಿ ಸೊ ವಾಟ್ ಆರ್ಗ್ಯಾನಿಕ್, ಇನ್ ಆರ್ಗ್ಯಾನಿಕ್. ನೆಕ್ಸ್ಟ್ ಸರ್ ಅಂತಂದ್ರೆ ಫಿಸಿಕಲ್ ಕೆಮಿಸ್ಟ್ರಿದೊಳಗಡೆ ಸೊ ಇದ್ದಿದ್ದು ಟೋಟಲ್ ಚಾಪ್ಟರ್ಸ್. So total 10 chapters are there. So out of these 10, so 6 to 10 they are in organic agidra. Next sir ಅಂತಂದ್ರೆ first to 3 they are in physical, physical chemistry, physical chemistry. Next sir ಅಂತಂದ್ರೆ so that is 4th and 5th, 4th and 5th. So that is grouped in inorganic chemistry, inorganic so chemistry. So ist ನಿಮಗೆ outline ಎದರದ್ರಿ ಸರ್ brief about the what are the chapters they are there in so chemistry ಅನ್ನಕ. ಓಕೆ, ಸೊ ಇಷ್ಟಾದ ಬಳಿಕ ಫಸ್ಟ್ ಗೆ ಫಿಸಿಕಲ್ ಕೆಮಿಸ್ಟ್ರಿನ ಕವರ್ ಮಾಡಿಕೊಡೋಣ. ಬಿಕಾಸ್ ಒನ್ಸ್ ಯು ಆರ್ ಥರೋ ವಿತ್ ದ ಫಿಸಿಕಲ್ ಕೆಮಿಸ್ಟ್ರಿ ಫಸ್ಟ್ 3 ಚಾಪ್ಟರ್ಸ್ ಆಲ್ಮೋಸ್ಟ್ ನಿಮ್ಗೆ 30 to 40% ಇಲ್ಲೇ ಕವರ್ ಆಗ್ತದೆ. ನೆಕ್ಸ್ಟ್ 10 to 20% ಇದೊಂದು 10 ಅಂದ್ರೆ 20% ಇಲ್ಲಿ ಅರೌಂಡ್ 50 to 60% ಇಲ್ಲಿ ಆಗಿದ್ರೆ ನೆಕ್ಸ್ಟ್ 50 to 40% ಇದ್ರೊಳಗಡೆ ಕವರ್ ಆಗುತ್ತೆ. ಸೊ ಟೋಟಲ್ ಆಗಿ ನೀವು ಏನು ಸೆಕೆಂಡ್ PUC 100% ಸಿಲೆಬಸ್ ಅಂದ್ರೆ ಈ 10 ಚಾಪ್ಟರ್ಸ್ ನ ಕಲಿಬೇಕಾಗ್ತದೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಯಾವ್ದ್ರಿ ಸರ್ ಅಂದ್ರೆ ದಟ್ ಈಸ್ ಫಸ್ಟ್ ಚಾಪ್ಟರ್, that is what solutions. Okay, concern to the solution chapter, let us we shall get into. So solution on the chapter, so ಎಷ್ಟು ಅವರ್ಸ್ ಇದೆ ಸರ್, ಎಷ್ಟು ಮಾರ್ಕ್ಸ್ ಅಲೋಟೆಡ್ ಇದೆ ಅಂತಂದ್ರೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ಯಾಕಂದ್ರೆ ಓಲ್ಡ್ ನೋಟ್ಸ್ ದೊಳಗಡೆ ಏನ್ ಅಂತ ಹೇಳಿದೆ ಕಂಟೆಂಟ್ ಅದೇ ಇದೆ, ಬಟ್ ಅಲ್ಲೇನಪ್ಪಾ ಅಂದ್ರೆ ಅವರ್ಸ್ ಅಲೋಟೆಡ್ ಮತ್ತೆ ಮಾರ್ಕ್ಸ್ ನ ಸ್ವಲ್ಪ ಡಿಫ್ರೆನ್ಸ್ ಇರ್ತಾವ. ಈಗಿಂದ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಹೋಗುದಾದ್ರೆ ಸೊ ನಿಯರ್ಲಿ ಅರೌಂಡ್ ಸೊ ಎಷ್ಟು ಸರ್ 12 ಅವರ್ಸ್ ದಷ್ಟು ಚಾಪ್ಟರ್ಸ್ ಇದು. ನೆಕ್ಸ್ಟ್ ಮಾರ್ಕ್ಸ್ ಅಲೋಟೆಡ್ ಇದಕ್ಕೆ ಎಷ್ಟು ಇದೆ ಸರ್ ನಿಯರ್ಲಿ ಅರೌಂಡ್ ಸೊ 14 ಆರ್ ಎಲ್ಸ್ 13 ಮಾರ್ಕ್ಸ್, 13 to 14 ಮಾರ್ಕ್ಸ್ ಅಲೋಟೆಡ್ ಇದೆ. ಇನ್ನ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಗೆ ಇದು ಆಪ್ ನ ಇನ್ಸ್ಟಾಲೇಷನ್ ಮಾಡಿ ಹೌ ಟು ಯೂಸ್ ಅನ್ನೋದು ಸ್ವಲ್ಪ ಎಕ್ಸೆಸಿಬಿಲಿಟಿ ಗೊತ್ತಿಲ್ಲ. ಆಲ್ರೆಡಿ ನಾವು ಇನ್ಸ್ಟಾಲೇಷನ್ ಒಂದು ವಿಡಿಯೋ ಮಾಡೈತಿ, ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ ಬಳಿಕ ಡೆಮೋ ಕ್ಲಾಸಸ್ ಅಂತೇಳಿ ಇದು ಏನಂತ ಆ ಕೋರ್ಸ್ ದೊಳಗಡೆ ಬಂದಿರ್ತದ, ಇಲ್ಲಾಂದ್ರೆ ಫ್ರಂಟ್ ಹೋಮ್ ಪೇಜ್ ದೊಳಗಡೆ ಬಂದಿರ್ತದ. ಸೊ ಅಲ್ಲಿ ಅವರು ಡೆಮೋಕ್ ಜಾಯಿನ್ ಆದ್ರಂದ್ರೆ ಎಕ್ಸೆಸಿಬಿಲಿಟಿ ಸಿಗ್ತೈತಿ ನೋಡಿ, ಅಟ್ ಫ್ರೀ ಆಫ್ ಕಾಸ್ಟ್. ಯಾವುದು
ಪ್ರೈಸ್ ಇರಂಗಿಲ್ಲ. ಮತ್ತೆ ಇವು ವಿಡಿಯೋನ ರಿಕಾರ್ಡೆಡ್ ಆಗಿದ್ದನ್ನ ಒಳ್ಳೆ ಅಪ್ಲೋಡ್ ಮಾಡುತ್ತೆ, ಎಕ್ಸೆಸಿಬಿಲಿಟಿ ಇರಂಗ. ಸೊ ಫಸ್ಟ್ ಚಾಪ್ಟರ್, ಸೊ ದಟ್ ಇಸ್ ದ ಸೊಲ್ಯೂಷನ್ಸ್. ಓಕೆ, ಸೊ ಚಾಪ್ಟರ್ 1 ಅಂತೇಳಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಂಡು ಹೋಗಿರ್ತಾವ ನೋಡ್ರಿ. ಚಾಪ್ಟರ್ 1, ಚಾಪ್ಟರ್ 1. So concern to that, chapter 1, solutions. Solutions. So ಎಷ್ಟು ಅವರ್ಸ್ ಇದೆ ಅಂತ ಅನ್ನೋದು ಯಾಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಹೋಗಿರ್ತಾವ ನೋಡ್ರಿ. ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಹೋದ್ರ ಸೊ ಎಷ್ಟು ಅವರ್ಸ್ ಇದೆ ಸರ್ ಇದು ಅಂತಂದ್ರೆ ರೈಟ್ ನಾವ್ ಇಟ್ ಈಸ್ ಸೊ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಸೊ 14 ಅವರ್ಸ್ ದಷ್ಟು ಚಾಪ್ಟರ್ ಇದೆ. ಸೊ 14 ಅವರ್ಸ್, 12 ಮಾರ್ಕ್ಸ್ ಅಲೋಟೆಡ್ ಫಾರ್ ದಿಸ್ ಚಾಪ್ಟರ್. ಸೊ 14 ಅವರ್ಸ್ ಅಂದ್ರ 14 ತಾಸಿನೊಳಗಡೆ ಅಂತಂದ್ರ ಒಂದೊಂದ್ ತಾಸಿಂದ 14 ಪೀರಿಯಡ್ಸ್ ಬೇಕಾಗ್ತಾವ. 2 ಅವರ್ಸ್ ಅದ್ರ 7 ಪೀರಿಯಡ್ಸ್ ತೆಗೆದು ಕವರ್ ಮಾಡಬಹುದು. ಸರ್ ಮಾರ್ಕ್ಸ್ ಅಲೋಟೆಡ್ ಎಷ್ಟಿದೆ ಅಂತಂದ್ರೆ 12 ಮಾರ್ಕ್ಸ್. ಸೊ ದೀಸ್ ಮಾರ್ಕ್ಸ್ ದೇ ಆರ್ ಗೋಯಿಂಗ್ ಟು ಗೆಟ್ ಡಿಸ್ಟ್ರಿಬ್ಯೂಟ್ ಇನ್ ಸೊ ಪಾರ್ಟ್ ಎ ದೊಳಗಡೆ. ಸೊ ಕನ್ಸರ್ನ್ ಟು ದಿ ಪಾರ್ಟ್ ಎ ದು ಸೊ 2 ಕ್ವಶನ್, 1 ಕ್ವಶನ್ ಇರ್ತದ ನೋಡ್ರಿ ಪಾರ್ಟ್ ಎ ದೊಳಗಡೆ. ಸೊ 1 ಕ್ವಶನ್, 1 ಮಾರ್ಕ್ ಇಂದು 1 ಕ್ವಶನ್. ನೆಕ್ಸ್ಟ್ ಸರ್ ಅಂತಂದ್ರೆ ಪಾರ್ಟ್ ಬಿ ದೊಳಗಡೆ 2 ಮಾರ್ಕ್ಸ್ ಇಂದ ಪಾರ್ಟ್ ಬಿ. So 2 marks, again 1 more question that is going to be. Next, so concern to that 2 marks in the ಬಳಕ. So 3 marks in ಒಂದು next numerical. Okay, numerical 2 numerical ಇರ್ತಾವ, ಒಂದು 3 marks in question. Okay, concern to that part C. Part C 3 marks. So 1 question. Next sir ತಂದ್ರೆ ಪಾರ್ಟ್ ಇ ದೊಳಗಡೆ ನ್ಯೂಮೆರಿಕಲ್. ಓಕೆ, ಪಾರ್ಟ್ ಇ. ಸೊ ದಟ್ ಈಸ್ 3 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಇರ್ತಾವ್ರಿ, 2 ಕ್ಯೂಸ್. ಸೊ ಇವು ಎಸ್ಪೆಷಲಿ ಪ್ರಾಬ್ಲಮ್ಸ್ ಆರ್ ಎಲ್ಸ್ ನ್ಯೂಮೆರಿಕಲ್ಸ್. ಪ್ರಾಬ್ಲಮ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ನ ಇದ್ರ ಮೇಲೆ ಎಸ್ಪೆಷಲಿ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ 100% ಒಂದು ಫಿಕ್ಸ್ ಸೊ ಕ್ವಶನ್ ಅಪಿಯರ್ ಆಗ್ತದ. ಸೊ ಯೂಶಲಿ ಕ್ವಶನ್ಸ್ ಏನಿದಾವಲ್ಲ ಆಸ್ ಪರ್ ದಿ 2025 ಕ್ವಶನ್ ಪೇಪರ್ ಪ್ರಕಾರ ಸೊ ಅದು ಯೂಶಲಿ ಕ್ವಶನ್ ನಂಬರ್ಸ್ ಅದು ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಯೂಶಲಿ ಕ್ವಶನ್ ನಂಬರ್ಸ್ ಆಸ್ ಪರ್ ದಿ 2025 ಪ್ರಕಾರ. ಸೊ ಎಷ್ಟು ಇದು ಯಾವ್ದ್ರದ್ದು ಔಟ್ಲೈನ್ ಸರ್ತ ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ಒಳಗಡೆ ಸೊಲ್ಯೂಷನ್ಸ್ ಚಾಪ್ಟರ್ಸ್. ಓಕೆ, ಸೊ ಕನ್ಸರ್ನ್ ಟು ದಟ್ ಇಂಟ್ರೊಡಕ್ಷನ್. ಅಗದಿ ಅದ್ರದ್ದು ಕಂಪ್ಲೀಟ್ PDF ನ ಸೊ ಯಾವ್ದ್ರದಂದ್ರೆ ಆಪ್ ದೊಳಗಡೆ ಸಾಧನ ಕೋರ್ಸ್ ದೊಳಗಡೆ ಅದು ಅಪ್ಲೋಡ್ ಮಾಡೈತಿ. ಮತ್ತೆ ಸಮೃದ್ಧಿ ಇದ್ರದ್ದು ಯಾವ್ದು ಶ್ರಮ ಕೋರ್ಸ್ ದೊಳಗಡೆನು ಸೊ ಅಪ್ಲೋಡ್ ಮಾಡಲಾಗಿದೆ. ಸೊ ಅದ್ರದ್ದು PDF ನ ಕರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಯುಟಿಲೈಸೇಷನ್ ತಗೋಬಹುದು. ಸೊ ನೆಕ್ಸ್ಟ್ ಏನದಲ್ಲ ರನ್ನಿಂಗ್ ಕ್ಲಾಸ್ ನೋಟ್ಸ್ ಮಾಡ್ಕೋಬಹುದು ಅಗದಿ ನೀಟಾಗಿ. ಸೊ ವಿಸಿಬಿಲಿಟಿ ಇರಂಗೆ ಸೊ ಮಾಡೈತಿ. ಅಲ್ಲಿ ನೀವೇನಪ್ಪಾ ಅಂದ್ರೆ ವಾಚ್ ಮಾಡೋ ಮುಂದೆ, ವಿಡಿಯೋ ವಾಚ್ ಮಾಡೋ ಮುಂದೆ 480p ಅಂತೇಳಿ ಇಟ್ಕೊಂಡ್ರೆ ಅಂದ್ರೆ ಫುಲ್ ಕ್ಲಿಯರ್ ಆಗಿ ವಿಡಿಯೋನ ವಿಸಿಬಿಲಿಟಿ ಇರ್ತದೆ ನೋಡ್ರಿ. 480p ಇದ್ದಾಗ ಇಟ್ಕೊಂಡಿರ್ಬೇಕು ನೋಡ್ರಿ. 780p ಇಟ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಸೊ ಜಾಸ್ತಿ ಡೇಟಾ ಕನ್ಸಂಪ್ಷನ್ ಆಗ್ತೈತಿ. ಓಕೆ, ಡೇಟಾ ಕನ್ಸಂಪ್ಷನ್ ಜಾಸ್ತಿ ಆಗ್ತದ, ಅದ್ರ ಸಂಬಂಧ ಸೊ 480p ಇಟ್ಕೊಳ್ರಿ, 780p ಇಟ್ಕೊಳಕ್ ಹೋಗ್ಬೇಡ್ರಿ. ರೈಟ್, ಸೊ ಕನ್ಸರ್ನ್ ಟು ದಿ ಇಂಟ್ರೊಡಕ್ಷನ್. ಸೊ ಫಸ್ಟ್ ಇಲ್ಲೊಂದು ಕ್ಲಿಯರ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ಅದ್ರದ್ದು ಡೆಫಿನಿಷನ್ ಅದು ಇಂಟ್ರೊಡಕ್ಷನ್ ಅದು ಹೋಗಿರ್ತೋಣ್ರಿ. ಫಸ್ಟ್ ಈಗ ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಮಿಕ್ಸರ್ಸ್, ಅದರೊಳಗಡೆ ಎಸ್ಪೆಷಲಿ ಹೋಮೋಜಿನಿಯಸ್ ಮಿಕ್ಸರ್ಸ್. ಓಕೆ, ಹೋಮೋಜಿನಿಯಸ್ ಮಿಕ್ಸರ್ಸ್ ಏನ್ ಸರ್ ಇದು ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತಂದ್ರ ಫಸ್ಟ್ ಈಗ ನಿಮಗ ಮಿಕ್ಸರ್ ಅಂದ್ರೆ ಏನಂತೇಳಿ ಗೊತ್ತಿರ್ಬೇಕು. ಮಿಕ್ಸರ್ ಸೊ ನಿಮಗ ಅಗ್ದಿ ಸಿಂಪಲ್ ವೇದೊಳಗೆ ತಿಳಿಯಂಗ್ ಹೇಳ್ಬೇಕಾಗಿತ್ತು ಅಂದ್ರೆ ಮಿಕ್ಸರ್ ಅಂದ್ರೆ ನೀವು ಬೇಕರಿಗೆ ಅದು ಹೋಗಿರ್ತೀರಿ, ಶೇಂಗಾ, ಪುಟಾಣಿ, ಸೇವಾ ಅದು ಮಿಕ್ಸ್ ಮಾಡಿದ್ದು ಮಿಕ್ಸರ್ ಅಂತ ಹೇಳಿ ಹೇಳ್ತೀರಿ. ಸರಿ ಸರ್, ಹಾಗಾದ್ರೆ ಅದು ಇಲ್ಲಿ ಕೆಮಿಸ್ಟ್ರಿ ಒಳಗಡೆ ಯಾವ ತರ ಹೇಳ್ತೀರಿ ಮಿಕ್ಸರ್ ಅಂತಂದ್ರ ಕಾಂಬಿನೇಷನ್ ಆಫ್ 2 or more ಸಬ್ಸ್ಟೆನ್ಸಸ್. ಒಂದೇ ಇದ್ರೆ ಅನ್ನಂಗಿಲ್ಲ ಮಿಕ್ಸರ್ ಅಂತೇಳಿ. ಸೊ ದಟ್ ಈಸ್ ಕಾಂಬಿನೇಷನ್ ಆಫ್ ಎಷ್ಟು ಇರಬೇಕು, 2 or more ಸಬ್ಸ್ಟೆನ್ಸಸ್. 2 or more ಸಬ್ಸ್ಟೆನ್ಸಸ್ ಸೊ ಕಾಂಬಿನೇಷನ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ದ ಮಿಕ್ಸರ್. ಮಿಕ್ಸರ್ ಒಳಗಡೆ ಎಷ್ಟು ಟೈಪ್ಸ್ ಇದಾವ್ರಿ ಸರ್ ಅಂತಂದ್ರೆ ಮೇನ್ಲಿ 2 types are there. One is called as homogeneous mixture, another one is called as heterogeneous mixture. ಒಂದ್ ಯಾವುದು homogeneous, ಇನ್ನೊಂದು ಯಾವುದು heterogeneous mixtures. heterogeneous mixtures. ಬಟ್ ನಮ್ ಡಿಸ್ಕಷನ್ ಇದ್ದಿದ್ದು ಆಗಲೇ ಏನ್ ಎಕ್ಸಾಂಪಲ್ ಕೊಟ್ಟನೆಲ್ಲ ಬೇಕ್ರಿದು. ಸೊ ಅದು ಎದಕ್ಕಾಗ್ತದೆ ಎಕ್ಸಾಂಪಲ್ ಸರ್ ಅಂತಂದ್ರೆ ಹೆಟ್ರೋಜಿನಿಯಸ್ ಆಗ್ತದೆ. ಯಾಕಂದ್ರೆ ಅಲ್ಲಿ ನಾವು ಸಪರೇಟ್ ಮಾಡಬಹುದು ಸಬ್ಸ್ಟೆನ್ಸಸ್, ವಿ ಕ್ಯಾನ್ ಸಪರೇಟ್.
ಈಗ ಶೇಂಗಾ ಪುಟಾಣಿ ಸೇವಾ ಅಂತ ಹೇಳಿ ಮಿಕ್ಸ್ ಮಾಡಿರ್ತಾನಲ್ಲ, ದಟ್ ವಿ ಕ್ಯಾನ್ ಸಗ್ರಿಗೇಟ್ ಆರ್ ಸಪರೇಟ್. ಇನ್ನು ಸಿಂಪಲ್ ವೇದೊಳಗೆ ಹೇಳ್ಬೇಕು ಅಂತಂದ್ರೆ, ಸೊ ಯಾವ್ದಾದ್ರು ಒಂದ್ ಎರಡು ಕಾಂಪೋನೆಂಟ್ಸ್, 2 ಅಥವಾ 3 ಕಾಂಪೋನೆಂಟ್ಸ್ ತಗೊಂಡ್ರಿ, 2 ಆರ್ ಮೋರ್ ಕಾಂಪೋನೆಂಟ್ಸ್ ಮಿಕ್ಸ್ ಮಾಡಿದ್ರೆ ಅಂದ್ರೆ ಅವು ಈಸಿಲಿ ಸಪರೇಟ್ ಮಾಡಕ್ ಬರ್ತಿದ್ವು ಅಂದ್ರೆ ಅವು ಏನಾಗಿರ್ತಾವ ಹೆಟ್ರೋಜಿನಿಯಸ್ ಮಿಕ್ಸರ್ಸ್. ಇವು ಏನಪ್ಪಾ ಅಂದ್ರೆ ಸಪರೇಟ್ ಮಾಡ್ಲಿಕ್ ಬರಲ್ಲ. ಎಕ್ಸಾಂಪಲ್ಸ್ ಕೊಡೋದಾದ್ರೆ ಇದಕ್ಕೆ, ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಡೋದಾದ್ರೆ ಯಾವ ತರ ಕೊಟ್ಟಿರ್ತೀರಿ ಸರ್ ಅಂತಂದ್ರ, ಸೊ ವೆರಿ ಸಿಂಪಲ್ ವೇದೊಳಗ, ಸೊ ಸಾಲ್ಟ್ ನೆಕ್ಸ್ಟ್ ಅಂದ್ರ ಸ್ಟೋನ್ ಅಂತ ಹೇಳಿ ಕೊಟ್ಟೇವಂದ್ರೆ, ಅಥವಾ ಸಾಯಿಲ್ ಸಾಲ್ಟ್ ಪ್ಲಸ್ ಸ್ಟೋನ್, ಇಲ್ಲ ಅಂತಂದ್ರೆ ಮತ್ತೊಂದು ಶುಗರ್, ಓಕೆ ಶುಗರ್ ಪ್ಲಸ್ ಸಾಲ್ಟ್, ಇವೆರಡು ಮಿಕ್ಸ್ ಅದು ಅಂತಂದ್ರೆ ಅಲ್ಲಿ ನಾವು ಸಪರೇಟ್ ಮಾಡ್ಕೋಬಹುದು, ದೇ ಆರ್ ದಿ ಹೆಟ್ರೋಜಿನಿಯಸ್. ಬಟ್ ಹೋಮೋಜಿನಿಯಸ್ ದಾಗ ಎಕ್ಸಾಂಪಲ್ ಕೊಡೋದಾದ್ರ ಸಾಲ್ಟ್ ಪ್ಲಸ್ ವಾಟರ್, ದಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ಎಸ್ ಎ ವಾಟ್ ಅ ಸಾಲ್ಟ್ ಸೊಲ್ಯೂಷನ್. ಏನ್ ಕೊಟ್ಟಿರ್ತದ್ರೆ ಸಾಲ್ಟ್ ಸೊಲ್ಯೂಷನ್. ಈ ಸಾಲ್ಟ್ ಸೊಲ್ಯೂಷನ್ ಅನ್ನೋದು ಹೋಮೋಜಿನಿಯಸ್ ಮಿಕ್ಸರ್ ಆಗಿರ್ತದೆ. ಯಾಕಂದ್ರೆ ಯಾವುದೇ ಪೋರ್ಷನ್ ಆಫ್ ದಿ ಸೊಲ್ಯೂಷನ್ ತಗೊಂಡ್ರೆ, ಸೊ ದೆನ್ it is not having any distinguished characteristics, uniform throughout that mixture that is going to have. Okay, homogeneous mixture ಅಂತಂದ್ರೆ it is a mixture having a homogeneous so properties ಅಥವಾ composition ಅಂತೇಳಿ. homogeneous ಅಂದ್ರೆ ಒಂದೇ ತರದ್ದು, homogeneous ಅಂದ್ರೆ it is having the same to same ಅಂತೇಳಿ. okay, same so composition ಮತ್ತೆ same properties ಅದಕ್ಕೆ ಇದಿರುತ್ತೆ throughout the mixture that is going to be. okay, next ಸರ್ತ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, so sugar plus water, sugar plus water, then it is going to give out as sugar solution, sugar solution. okay, sugar solution, that is going to give out as a sugar solution. So homogeneous mixture ಅಂತಂದ್ರೆ, so uniform throughout that mixture, that composition as well as properties that is having uniform throughout the mixture, that mixture is called as homogeneous mixture. ಇದು of course mixture ನೇ. ಮಿಕ್ಸರ್ ಅಂತಂದ್ರೆ ಏನಂತ ಹೇಳಿದೆವು, ಕಾಂಬಿನೇಷನ್ ಆಫ್ 2 ಆರ್ ಮೋರ್ ಸಬ್ಸ್ಟೆನ್ಸಸ್. ಅದರೊಳಗಡೆ ಒಂದು ಹೆಟ್ರೋಜಿನಿಯಸ್, ಇನ್ನೊಂದು ಹೋಮೋಜಿನಿಯಸ್. ಹೋಮೋಜಿನಿಯಸ್ ನಮ್ ಡಿಸ್ಕಷನ್ ಇದ್ದಿದ್ದು, ದಟ್ ಈಸ್ ವಾಟ್ ಆರ್ ಸೊಲ್ಯೂಷನ್ಸ್ ಅಂತೇಳಿ. ಸೊ ಆ ಸೊಲ್ಯೂಷನ್ಸ್ ಒಳಗಡೆ ಹೋಮೋಜಿನಿಯಸ್ ಮಿಕ್ಸರ್ಸ್. ಹಾಗಾದ್ರೆ ವಾಟ್ ಡು ಮೀನ್ ಬೈ ಸೊಲ್ಯೂಷನ್ಸ್ ಅಂದ್ರೆ, ಸೊಲ್ಯೂಷನ್ಸ್ ಆರ್ ದಿ ಹೋಮೋಜಿನಿಯಸ್ ಮಿಕ್ಸರ್ಸ್. solutions are the homogeneous mixtures. Solutions are the homogeneous mixture of 2 or more substances. 2 or more substances, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಬ್ಸ್ಟೆನ್ಸಸ್ ಗಳನ್ನ ಹೋಮೋಜಿನಿಯಸ್ ಆಗಿ ಮಿಕ್ಸರ್ ಮಾಡಿದ್ರೆ ಅಂದ್ರೆ ದೆನ್ ದಟ್ ಇಸ್ ಕಾಲ್ಡ್ ಆಸ್ ದಿ ಸೊಲ್ಯೂಷನ್ಸ್. ಹೋಮೋಜಿನಿಯಸ್ ಮಿಕ್ಸರ್ ಆಫ್ 2 or more substances. ಹಾಗಾದ್ರೆ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ, ದೇ ಆರ್ ದಿ ಮಿಕ್ಸರ್ಸ್ ವಿಚ್ ಆರ್ ಹ್ಯಾವಿಂಗ್ ಏನಂತ ಹೇಳಿದೆವು, ಯೂನಿಫಾರ್ಮ್ ಆರ್ ಎಲ್ಸ್ ಸೇಮ್ ಟು ಸೇಮ್ ಅಂತ ಹೇಳಿ ಹೇಳಿದೆವಲ್ಲ, ಯೂನಿಫಾರ್ಮ್ ಕಾಂಪೋಸಿಷನ್ ಆಗಿರ್ಬೋದು ಮತ್ತೆ ಪ್ರಾಪರ್ಟೀಸ್ ಥ್ರೂಔಟ್ ದಿ ಮಿಕ್ಸರ್. ಆ ಮಿಕ್ಸರ್ ಕಂಪ್ಲೀಟ್ ಆಗಿ ತಗೊಂಡ್ರೆ ಅಂದ್ರೆ ಅದು ಏನಾಗಿದೆ ಸರ್ ಅಥವಾ ಹೋಮೋಜಿನಿಯಸ್ ಕ್ಯಾರೆಕ್ಟರಿಸ್ಟಿಕ್ ಇಟ್ ಈಸ್ ಹ್ಯಾವಿಂಗ್, ಅಥವಾ ಯೂನಿಫಾರ್ಮ್ ಕ್ಯಾರೆಕ್ಟರಿಸ್ಟಿಕ್, ಸೇಮ್ ಟು ಸೇಮ್ ಐಡೆಂಟಿಕಲ್ ಕ್ಯಾರೆಕ್ಟರಿಸ್ಟಿಕ್ ಕಾಂಪೋಸಿಷನ್ ದಟ್ ಈಸ್ ಹ್ಯಾವಿಂಗ್. ಸೊ ಹಾಗಾದ್ರೆ ಹೋಮೋಜಿನಿಯಸ್ ಮಿಕ್ಸರ್ಸ್. ಅದಾದ ಬಳಿಕ ಸೊಲ್ಯೂಷನ್ಸ್ ಗೆ ಎಕ್ಸಾಂಪಲ್ಸ್ ಅದು ಕೊಡೋಣ. ಸೊ ಹಿಯರ್ homogeneous mixtures are the mixtures. Of course they are the mixtures. Homogeneous mixtures are the mixtures. Homogeneous mixtures are the mixtures which have ಏನ್ರಿ ಸರ್ ಅಂತಂದ್ರೆ which have uniform composition, ಅಂದ್ರೆ ಒಂದೇ ತರದ ಕಾಂಪೋಸಿಷನ್. ಓಕೆ, ಯೂನಿಫಾರ್ಮ್ ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್. ಯೂನಿಫಾರ್ಮ್ ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಥ್ರೂಔಟ್ ದಿ ಮಿಕ್ಸರ್, ಅಂದ್ರೆ ಕಂಪ್ಲೀಟ್ ಫುಲ್ ಅಂತ ಹೇಳ್ತೀವಲ್ಲ, ಥ್ರೂಔಟ್ ದಿ ಮಿಕ್ಸರ್ಸ್ ಅಂತ ಮಿಕ್ಸರ್ಸ್ ಗಳಿಗೆ ನಾವು ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂತ ಹೇಳಿ ಕರೆದ್ವಿ. ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂದ್ರೆ ಸೊಲ್ಯೂಷನ್ಸ್ ಅಂದ್ರೆ. ಸರಿ ಸರ್, ಹಾಗಾದ್ರೆ
ಆ ಸೊಲ್ಯೂಷನ್ಗೆ ಏನ್ ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ಕೋತೀವಲ್ಲ, ಸೊ ಸಬ್ಸ್ಟೆನ್ಸಸ್ ಯೂಸ್ ಮಾಡ್ಕೋತೀವಲ್ಲ, ಅವಕ್ಕೆ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ ಹೇಳಿದ್ರು. ದ ಸಬ್ಸ್ಟೆನ್ಸಸ್ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ದೇ ಆರ್ ಕಾಲ್ಡ್ as ದಿ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್. ದ ಸಬ್ಸ್ಟೆನ್ಸಸ್, ಯಾವ ಸಬ್ಸ್ಟೆನ್ಸಸ್ ಯೂಸ್ ಮಾಡ್ಕೊಂಡು ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತೀವಲ್ಲ ಅವಕ್ಕೆ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್ ಅಂತೇಳಿ ಹೇಳ್ತೀವಿ. ದ ಸಬ್ಸ್ಟೆನ್ಸಸ್ forming the substances forming the solution forming the solutions are called components of the solution, are called components of the solution. ಅದರೊಳಗಡೆ ಎರಡು ಕಾಂಪೋನೆಂಟ್ಸ್ ಇದ್ದು ಅಂತಂದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಬೈನರಿ ಸೊಲ್ಯೂಷನ್ ಅಂತೇಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ 1 ಮಾರ್ಕಿಂಗ್ ಕ್ವೆಶನ್ ಅಂತ ಕೇಳ್ತಾನೆ. ಮೋಸ್ಟ್ IMP. ಸಬ್ಸ್ಟೆನ್ಸಸ್ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ಆರ್ ಕಾಲ್ಡ್ ಆಸ್ ಕಾಂಪೋನೆಂಟ್ಸ್ ಆಫ್ ದಿ ಸೊಲ್ಯೂಷನ್ಸ್. ಆ ಸಬ್ಸ್ಟೆನ್ಸಸ್ ಎಷ್ಟು ಇರ್ಬೇಕಂತಂದ್ರೆ ಎರಡೇ ಕಾಂಪೋನೆಂಟ್ಸ್ ಇದ್ದು ಅಥವಾ ಎರಡೇ ಸಬ್ಸ್ಟೆನ್ಸಸ್ ಇದ್ದು ದೆನ್ ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ವಾಟ್ ಆರ್ ಬೈನರಿ ಸೊಲ್ಯೂಷನ್ಸ್. If the solution is having only ಎಷ್ಟು components ಇರುತ್ತೆ? Only 2 components. If the solution is having only 2 components or else 2 substances, 2 components ಇಲ್ಲಾಂದ್ರೆ 2 substances ಅಂತ ಸೊಲ್ಯೂಷನ್ ಏನ್ ಅಂತೀರಪ್ಪ ಅಂದ್ರೆ ಬೈನರಿ 2 substances. Then the solution is called ಇದು ಕೇಳಿದನ ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ ಈ ಕ್ವೆಶ್ಚನ್, ಮತ್ತೆ ರಿಪೀಟ್ ಆಗ್ಬೋದು. Then the solution is called binary solution. What do you mean by binary solution ಅಂತೇಳಿ ಕೇಳ್ಬೋದು. If the solution is having only 2 components then it is called as binary solution. ಸರಿ ಸರ್, ಹಾಗಾದ್ರೆ ಎಕ್ಸಾಂಪಲ್ ಫಾರ್ ದಿ ಬೈನರಿ ಸೊಲ್ಯೂಷನ್ಸ್ ಗೆ ಅಂದ್ರೆ ಎರಡೇ ಕಾಂಪೋನೆಂಟ್ ಇರಬೇಕು. ಸೊ ಎರಡೇ ಕಾಂಪೋನೆಂಟ್ ಅಂತಂದ್ರೆ ಒಂದು ಸೊಲ್ಯೂಟ ಇನ್ನೊಂದು ಸಾಲ್ವೆಂಟ್ ಅಂತೇಳಿ. ಓನ್ಲಿ 2 ಕಾಂಪೋನೆಂಟ್ ಇಫ್ ಇಟ್ ಇಸ್ ಹ್ಯಾವಿಂಗ್ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಬೈನರಿ ಸೊಲ್ಯೂಷನ್. ಯಾವ್ಯಾವ ರೀತಿ ಇರುತ್ತೆ ಎಕ್ಸಾಂಪಲ್ಸ್ ಆಗಲೇ ಪ್ರಿವಿಯಸ್ ಡಿಸ್ಕಷನ್ ಮಾಡಿದವಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀವಿ ನೋಡ್ರಿ. ಸಾಲ್ಟ್ ಸೊಲ್ಯೂಷನ್. ಯಾವ್ದು ಸೊಲ್ಯೂಷನ್ ಅಂತ? ಸಾಲ್ಟ್ ಸೊಲ್ಯೂಷನ್. ಓಕೆ, ಸಾಲ್ಟ್ ಸೊಲ್ಯೂಷನ್. ಹಾಗಾದ್ರೆ ಇದ್ರೊಳಗಡೆ ಏನ್ ಕಾಂಬಿನೇಷನ್ ಇರ್ತದ್ರಪ್ಪ? ಸಾಲ್ಟ್ ಸೊಲ್ಯೂಷನ್ ಒಳಗಡೆ ಸಾಲ್ಟ್ ಪ್ಲಸ್ ವಾಟರ್ ಅಂತೇಳಿ. ಓಕೆ, ಸಾಲ್ಟ್ ಸೊಲ್ಯೂಷನ್. ಸೊ ದಟ್ ಈಸ್ ಸಾಲ್ಟ್ ಪ್ಲಸ್ ವಾಟರ್ ಆರ್ ಎಲ್ಸ್ ವಾಟರ್ ಪ್ಲಸ್ ಸಾಲ್ಟ್. ಓಕೆ, ಇದು ಬ್ರಾಕೆಟ್ ದಾಗೆ ಬರ್ದಿರ್ತಾವ. ಸಾಲ್ಟ್ ಸೊಲ್ಯೂಷನ್ ಅಂದ್ರೆ ದಟ್ ಇಸ್ ಹ್ಯಾವಿಂಗ್ ವಾಟರ್, ಸಾಲ್ಟ್ ಪ್ಲಸ್ ವಾಟರ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೆಕೆಂಡ್ ಒನ್ ದಟ್ ಈಸ್ ಶುಗರ್ ಸೊಲ್ಯೂಷನ್. ಅದ್ರೊಳಗಡೆ ಏನಿದೆ ಸರ್ ಅಂತ? ಶುಗರ್ ಸೊಲ್ಯೂಷನ್ ಒಳಗಡೆ ಶುಗರ್ ಪ್ಲಸ್ ವಾಟರ್. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಬ್ರಾಸ್ ಅಂತೇಳಿ ಮತ್ತೊಂದು ಬರ್ತದೆ ನೋಡ್ರಿ, ಬ್ರಾಸ್. ಇವು ಏನ್ರಿ ಸರ್ ಅಂತಂದ್ರ ಅಲೈಸ್ ಆಫ್ ದಿ ಕಾಪರ್ ಅಂತೇಳಿ ಕರಿತೀವಿ. ಸೊ ಇದು ಬಹಳಷ್ಟು ಸಲ ಸಿಟಿಗೆ ಮತ್ತೆ KCTಗೆ ನೀಟಕ್ಕದು ಅಪಿಯರ್ ಆಗಿದೆ. ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಗೂ ಅಪಿಯರ್ ಆಗಿದೆ. ಯಾವುದೇ PC PSI KS ಓಕೆ ಅಂತೆಲ್ಲ ಅಪಿಯರ್ ಆಗಿದೆ ನೋಡಿ. FD SDA ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಬ್ರಾಸ್. ಸೊ ಇದು ಬಹಳಷ್ಟು ಸಲ ಮಿಸ್ಟೇಕ್ ಮಾಡ್ತಾರ, ಬ್ರಾಸ್ ಮತ್ತೆ ಬ್ರಾಂಜ್. ಇಲ್ಲೊಂದು ಕೊಟ್ಟಿರ್ತೀವಿ ನೋಡ್ರಿ, ಎರಡು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ರಿ ಅಂದಾಗ ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಬ್ರಾಸ್ ಇನ್ನೊಂದ್ರಿ ಸರ್ ಅಂತಂದ್ರೆ ಬ್ರಾಂಜ್ ಅಂಡ್ ಬ್ರಾಂಜ್. ಸೊ ಬ್ರಾಸ್ಗೆ ಬ್ರಾಂಜಿಗೆ ಏನ್ ಡಿಫ್ರೆನ್ಸ್ ಆಗ್ತದೆ ಸರ್ ಅಂತಂದ್ರೆ, ಸೊ ಬ್ರಾಸ್ ಅಂಡ್ ದೆನ್ ಬ್ರಾಂಜ್. ಸೊ ಇಲ್ಲಿ ಬ್ರಾಸ್ದೊಳಗಡೆ ಕಾಪರ್ ಅಂತೂ ಇರ್ತೈತಿ. ಇಲ್ಲಿ ರೀ ಸರ್ ಅಂತಂದ್ರೆ ಇಲ್ಲಿನೂ ಕಾಪರ್, CU ಅಂತ ಹೇಳಿ ಬರ್ದಿರ್ತೀವಿ ನೋಡ್ರಿ ಶಾರ್ಟಿಗೆ, ಕಾಪರ್. ಇಲ್ಲಿ ಏನಪ್ಪಾ ಅಂತಂದ್ರೆ ಬ್ರಾಸ್. ಸೊ ಇಲ್ಲಿ ಬ್ರಾಂಜ್. ಇಲ್ಲಿ ಜೆಡ್ ಇದೆಲ್ಲ, ಜೆಡ್ಡಿಗೆ ಜೆಡ್ ಅಂದ್ರೆ ಇನ್ನೊಂದು ಜಿಂಕ್ ಬಿಟ್ರೆ ಟಿನ್ ಅಂತೇಳಿ ಆಡ್ ಮಾಡ್ತೀವಿ. ಜಿಂಕ್ ಇಲ್ಲ ಟಿನ್. ಇಲ್ಲಿ ಜಿಂಕ್ ಆಡ್ ಮಾಡ್ಬೋದು, ಆಡ್ ಮಾಡ್ಲಿಕ್ಕೆ ಸೊ ಆಗಂಗಿಲ್ಲ ಅಂತಂದ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ದಟ್ ಈಸ್ ಸೊ ಕಾಪರ್ ಪ್ಲಸ್ ಟಿನ್ ಅಂತೇಳಿ ನೆನಪಿದ್ರು ಸರಿ. ಇಲ್ಲಿ ಜೆಡ್ ಅಂತೇಳಿ ಏನಿದೆಲ್ಲ CT ಟ್ರಿಕ್, ಅದಕ್ಕೆ ಜಿಂಕ್ ಆಡ್ ಮಾಡಬಾರ್ದು. ಅಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಆಡ್ ಟಿನ್ ಅಂತೇಳಿ. ಇಲ್ಲಿ ಕಾಪರ್ ಪ್ಲಸ್ ಜಿಂಕ್ ಅಂತೇಳಿ. ಓಕೆ, ಕಾಪರ್ ಪ್ಲಸ್ ಜಿಂಕ್. ಸೊ ಇದ್ರದ್ದು ಏನೈತ್ರಿ ಸರ್ ಅಂತಂದ್ರೆ ಬೈನರಿ ಸೊಲ್ಯೂಷನ್ ಅಂದ್ರೆ ಏನು? ಎಕ್ಸಾಂಪಲ್ಸ್ ಫಾರ್ ದಿ ಬೈನರಿ ಸೊಲ್ಯೂಷನ್ಸ್ ವಿ ಹ್ಯಾವ್ ಗಿವನ್. ಸೊ ಇವು ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್
ಇಂಟ್ರೊಡಕ್ಷನ್ ಪಾರ್ಟ್ ಇಲ್ಲಿ ತನಕ ಏನದಲ್ಲ ಸೊ ಇದರ ಕವರ್ ಮಾಡಿದ್ದು ಇದು 1 ಅಥವಾ 2 ಮಾರ್ಕ್ಸಿನ ಕ್ವಶನ್ ಅಪಿಯರ್ ಆಗ್ಬಹುದು ಇಲ್ಲ ಸಿಇಟಿಗೆ ಮತ್ತೆ ನೀಟ್ಗೆ ಎಕ್ಸಾಂಪಲ್ಸ್ ನ ಕೊಟ್ಟು ಇದು ಬೈನರಿ ಸೊಲ್ಯೂಷನ್ ಹೆಂಗ ಏನಂತೇಳಿ ಕೇಳಬಹುದು. ಸೊ ಇಲ್ಲಂದ್ರ ಬ್ರಾಸ್ ಇಸ್ ಅ ಕಾಂಬಿನೇಷನ್ ಆಫ್ ಬ್ರಾಂಜ್ ಇಸ್ ದ ಕಾಂಬಿನೇಷನ್ ಆಫ್ ಅಂತೇಳಿ ಈ ತರ ಸಿಟಿ ಕ್ವಶನ್ ಅದು ಆಗ್ತದ. ಪ್ರಿವಿಯಸ್ ಇಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಬ್ರಾಸ್ ಕೇಳಿದನ ಮತ್ತೆ ಬ್ರಾಂಜ್ ಕೇಳಿದನ ನಿಮ್ ಸಿಟಿಗೆ ಕೆಸಿಟಿಗೆ ನೀಟ್ ಅದು ಅಪಿಯರ್ ಆಗಿದೆ. ಸೊ ಮತ್ತೊಮ್ಮೆ ರಿಪೀಟ್ ಆಗ್ಬಹುದು. ಸೊ ಇಷ್ಟು ಇದು ಏನ್ ಡಿಸ್ಕಷನ್ ಮಾಡಿವಲ್ಲ ಕಂಪ್ಲೀಟ್ ಒಂದ್ಸಲ ರಿಕಾಲ್ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಡೋಣ ಅಂತ. ಸೊ ಇದೇ ತರನ ಲೈವ್ ಕ್ಲಾಸಸ್ ಗಳನ್ನ ಏನು ಆಪ್ ಮುಖಾಂತರ ಕಂಡಕ್ಟ್ ಮಾಡ್ತದ. ಅದಕ್ಕೆ ಆಪ್ ಇನ್ನೂ ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಎಲ್ಲ ನಿಮ್ ಫ್ರೆಂಡ್ಸ್ ಗೆ ಹೇಳ್ರಿ ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ಸೊ ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ ದೇ ಕ್ಯಾನ್ ವಾಚ್ ಫಸ್ಟ್ ಕಂಪ್ಲೀಟ್ಲಿ. ಕೆಲವೊಂದಿಷ್ಟು PDF ಫ್ರೀ ಇದ್ದಾವ, ಕೆಲವೊಂದಿಷ್ಟು ವಿಡಿಯೋ ಫ್ರೀ ಇದ್ದಾವ, ಕೆಲವೊಂದಿಷ್ಟು ಲೈವ್ ಕ್ಲಾಸಸ್ ಫ್ರೀ ಡೆಮೋ ಕ್ಲಾಸಸ್ ಮತ್ತೆ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತದ. ಸೊ ನೆಕ್ಸ್ಟ್ ಇಂಟ್ರೆಸ್ಟೆಡ್ ಇದ್ದವರಿಗೆ ಆನ್ಲೈನ್ ಬೇಕಂದವರು ಸೊ ಆಪ್ ಮುಖಾಂತರ ಸಾಧನಾ ಕೋರ್ಸ್ ಅಂತೇಳಿ ಏನು ದೇ ಕ್ಯಾನ್ ಬೈ. ನೆಕ್ಸ್ಟ್ ಶ್ರಮ ಕೋರ್ಸ್ ಅಂತೇಳಿ ಯಾರ್ದು ಬಯಾಲಜಿ ಇಲ್ಲಲ್ಲ ಅದನ್ನ ಬಯಾಲಜಿ ಇಲ್ಲಾರ್ದವರು ಸೊ ಶ್ರಮ ಕೋರ್ಸ್ ಅಂತೇಳಿ ಅದನ್ನ ತಗೋಬಹುದು. ಸಿಟಿ ನೀಟ್ ಮತ್ತೆ JEE IIT ಒಂದು ಸಮೃದ್ಧಿ ಕೋರ್ಸ್ ಅಂತೇಳಿ ಬಿಲ್ಡ್ ಮಾಡಿ ಆಪ್ ದೊಳಗಡೆ ಅಪ್ಲೋಡ್ ಮಾಡೈತಿ. ಅದ್ರ ಕ್ಲಾಸಸ್ ಮುಂದ ಜೂನ್ ಲಾಸ್ಟ್ ವೀಕ್ ಅಥವಾ ಜುಲೈ ಫಸ್ಟ್ ವೀಕ್ ದಿಂದ ಸೆಕೆಂಡ್ ವೀಕ್ ದಿಂದ ಸ್ಟಾರ್ಟ್ ಆಗ್ತಾವ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಅದಕ್ಕೂ ಸೊ ಅಡ್ಮಿಷನ್ ತಗೊಂಡು ರೆಡಿ ಇರಬಹುದು. ಸೊ ಇದು ಇನ್ನೊಂದ್ಸಲ ರಿಕಾಲ್ ಮಾಡಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದ. ಲೆಟ್ ಅಸ್ ಯು ಕ್ಯಾನ್ ಸಿ ಹಿಯರ್ ಟೋಟಲ್ ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಕೆಮಿಸ್ಟ್ರಿ. ಸೊ 10 ಚಾಪ್ಟರ್ಸ್. ಅದರೊಳಗಡೆ ಫಸ್ಟ್ ಚಾಪ್ಟರ್ಸ್ ಟುಡೇ ವಿ ಹ್ಯಾವ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಹಿಯರ್ ಸೊಲ್ಯೂಷನ್ಸ್. ಸರ್ ಎಷ್ಟು ಅವರ್ಸ್ ಇದಿದೆ 14 ಅವರ್ಸ್. ಎಷ್ಟು ಮಾರ್ಕ್ಸ್ ಇದೆ ಇದಕ್ಕೆ ವೇಟೇಜ್ ಅಂದ್ರೆ 12 ಮಾರ್ಕ್ಸ್ ದಷ್ಟು. ಸೊ ಆ ಮಾರ್ಕ್ಸ್ ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾವ ಅನ್ನೋದು ಕ್ಲಿಯರ್ ಆಗಿ ಕೊಟ್ಟೈತಿಲ್ಲ. ನೆಕ್ಸ್ಟ್ ಯೂಸಲಿ ಕ್ವಶನ್ ನಂಬರ್ಸ್ ಏನದಲ್ಲ 2025 ಕ್ವಶನ್ ಪೇಪರ್ ಪ್ರಕಾರ ರೆಫರ್ ಮಾಡೋಣ ಅಂತ. ಸೊ ಇಂಟ್ರೊಡಕ್ಷನ್ ಒಳಗಡೆ ಸಬ್ಸ್ಟೆನ್ಸ್ ಸೊಲ್ಯೂಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೊಲ್ಯೂಷನ್ಸ್ ದೇ ಆರ್ ದಿ ಹೋಮೋಜಿನಿಯಸ್ ಮಿಕ್ಸರ್ಸ್ ಆಫ್ 2 or more substances that is called as the solution. ಹಾಗಾದ್ರೆ ಹೋಮೋಜಿನಿಯಸ್ ಮಿಕ್ಸರ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ they are the mixtures ಅಂದ್ರೆ first 2 or more substances if they combined then it is called as the mixture. ಅದರೊಳಗಡೆ ಹೋಮೋಜಿನಿಯಸ್ ಅಂತ ಹೇಳಿ ಒಂದ್ ಬಂದ್ರೆ ಇನ್ನೊಂದು ಹೆಟರೋಜಿನಿಯಸ್ ಅಂತ ಹೇಳಿ. ಈಗ ಹೋಮೋಜಿನಿಯಸ್ ಮಿಕ್ಸರ್ಸ್ ಅಂದ್ರೆ they are the mixtures whose composition are else which have the uniform composition and ಮತ್ತೇನ್ರಿ ಸರ್ uniform properties throughout the mixtures. ಆ ಮಿಕ್ಸರ್ಸ್ ಪೂರ್ತಿ ಹೋದ್ರೆ ಅಂದ್ರೆ ಅದರದ್ದು ಕಾಂಪೋಸಿಷನ್ಸ್ ಆಗಿರ್ಲಿ ಮತ್ತೆ ಪ್ರಾಪರ್ಟೀಸ್ ಆಗಿರ್ಲಿ ಒಂದೇ ತರದ್ ಇದ್ದಿರ್ತಾವ, ಯೂನಿಫಾರ್ಮ್ ಇದ್ದಿರ್ತಾವ. ಸರಿ ಸರ್, ಹಾಗಾದ್ರೆ ಸಬ್ಸ್ಟೆನ್ಸಸ್ ಫಾರ್ಮಿಂಗ್ ದಿ ಸೊಲ್ಯೂಷನ್ಸ್ ಅವಕ್ಕೆ ಏನಂತ ಹೇಳಿ ಕರಿತೀರಿ ಸರ್ ಅಂತಂದ್ರೆ ಕಾಂಪೋನೆಂಟ್ಸ್ ಆಫ್ ದಿ ಸೊ ವಾಟ್ ಆರ್ ಸೊಲ್ಯೂಷನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್. ಸರಿ ಸರ್, ಹಾಗಾದ್ರೆ ಆ ಸೊಲ್ಯೂಷನ್ ಒಳಗಡೆ ಇಫ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 2 substances or else 2 components then that solution is called as what a binary solution. ಇದು ಕೇಳಿದನ ಪ್ರಿವಿಯಸ್ ಇಯರ್. ಸೊ 1 ಮಾರ್ಕಿಗೆ ಅದು ಪ್ರಿವಿಯಸ್ ಇಯರ್ ಅಪಿಯರ್ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಹೋಗೋದಾದ್ರೆ ಸಾಲ್ಟ್ ಸೊಲ್ಯೂಷನ್ ಇದ್ರೊಳಗಡೆ ಏನೇನಿದೆ ಸರ್ ಸಾಲ್ಟ್ ಪ್ಲಸ್ ವಾಟರ್. ನೆಕ್ಸ್ಟ್ ಶುಗರ್ ಸೊಲ್ಯೂಷನ್ ಇದ್ರೊಳಗಡೆ ಏನಿದೆ ಸರ್ ಶುಗರ್ ಪ್ಲಸ್ ವಾಟರ್. ನೆಕ್ಸ್ಟ್ ಇಲ್ಲಿ ಬ್ರಾಸ್ ಮತ್ತೆ ಬ್ರಾಂಜ್ ಅಂತ ಹೇಳಿ ಕೊಟ್ಟಿದ್ವಿ. ದೀಸ್ ಆರ್ ದಿ ಅಲೈಸ್ ಆಫ್ ದಿ ವಾಟರ್. ಸೊ ಕಾಪರ್ ಅಂತ ಹೇಳಿ ಹೇಳಿರ್ತೀವಿ. ಇದು ಬಹಳಷ್ಟು ಸಲ ಮಿಸ್ಟೇಕ್ ಆಗಂತ ಚಾನ್ಸಸ್ ಇರ್ತದೆ. ಅದಕ್ಕೊಂದು ಸಿಟಿ ಟ್ರಿಕ್ ಬ್ರಾಂಜ್ ಇದ್ರೊಳಗಡೆ ಏನಿದೆ ಜೆಡ್ ಇದೆ, ಕಾಪರ್ ಎರಡು ಕಡೆ ಕಾಮನ್. ಇಲ್ಲಿ ಜಿಂಕ್ ಆಡ್ ಮಾಡಬಾರ್ದು, ಯಾಕಂದ್ರೆ ಜೆಡಿ ಆಗಿ ಬರಂಗಿಲ್ಲ ಅಂತ ಹೇಳಿ ಅಷ್ಟು ಟ್ರಿಕ್ ಗೊತ್ತಿತ್ತು. ಅಂದ್ರೆ ಜಿಂಕ್ ಆಡ್ ಮಾಡಬಾರ್ದು ಅಂತಂದ್ರೆ ವಿ ಕ್ಯಾನ್ ಆಡ್ ದಿ ಟಿನ್. ಇಲ್ಲಿ ಏನ್ ಆಡ್ ಮಾಡ್ಬೇಕ್ರಿ ಸರ್ ಜಿಂಕ್ ಅಂತ. ಓಕೆ, ಇಷ್ಟು ಇವತ್ತಿನ ಕ್ಲಾಸಿಂದ ಬ್ರೀಫ್ ಇಂಟ್ರೊಡಕ್ಷನ್. ಸೊ ಇದೇ ತರಾನೇ ನೆಕ್ಸ್ಟ್ ಫಿಸಿಕ್ಸ್ ನೆಕ್ಸ್ಟ್ ಸರ್ ತಂದ್ರ ಬಯಾಲಜಿದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್. ಸೊ ಎಲ್ಲಾದ ಕ್ಲಾಸಸ್ ಆಪ್ ಮುಖಾಂತರ ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಅವು ಕೆಲವೊಂದಿಷ್ಟು ಈವ್ನಿಂಗ್ ಇದ್ರೆ ಕೆಲವೊಂದಿಷ್ಟು ಆಫ್ಟರ್ನೂನ್ ಇರ್ತಾವ. ಸೊ ನೀವು ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ನೀವು ಡೈರೆಕ್ಟ್ ಆಗಿ ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದನ ವಿಡಿಯೋ ನೋಡ್ಕೊಂಡು ನೀವು ಕೋರ್ಸಸ್ ನ ಬೈ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇವು ಏನ್ ಡೆಮೋ ಕ್ಲಾಸಸ್ ಆಗಿರ್ತಾವಲ್ಲ ಈ ಡೆಮೋ ಕ್ಲಾಸಸ್ ನ ವಾಚ್ ಮಾಡ್ರಿ. ಇದ್ರದ್ದು ಅಲ್ಲೇ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿರ್ತದ, ರಿಕಾರ್ಡೆಡ್ ಆಗಿರ್ತಾವ ಇವು ಕ್ಲಾಸಸ್ ನ, ಲೈವ್ ಕ್ಲಾಸಸ್ ನ. ಸೊ ಅಲ್ಲಿದ್ ನೋಡ್ಕೊಂಡು ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಂದ್ರೆ ಯು ಕ್ಯಾನ್ ಬೈ ದಿ ಕೋರ್ಸಸ್. ನೆಕ್ಸ್ಟ್ ಆಫ್ಲೈನ್ ಕ್ಲಾಸಸ್ ಜೂನ್ 5ನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗ್ತಾವ. ಸೊ ಅದಕ್ಕೆ ಫಸ್ಟ್ ಗೆ ಇಲ್ಲಿದ ಆನ್ಲೈನ್ ಮುಖಾಂತರ ಡೆಮೋ ಕ್ಲಾಸಸ್ ಆದ್ರೂ ವಾಚ್ ಮಾಡ್ರಿ. ಇಲ್ಲಾಂದ್ರ ಆಫ್ಲೈನ್ ಬರ್ತಿದ್ರ ಸೊ ಮಧ್ಯಾಹ್ನದಾಗ ಅಂದ್ರೆ ಆಫ್ಟರ್ನೂನ್ 3 to 5 ಒಂದ್ ಸ್ಲಾಟ್ ಇದೆ. ಮಾರ್ನಿಂಗ್ 6 to ವಾಟ ಸೊ 8 6 to 7 to 8 ಅಲ್ಲಿ 2 hours ಸ್ಲಾಟ್ ನ ಕೊಡ್ಲಾಗಿದೆ. 1ನೇ ತಾರೀಕು ತನಕ ಡೆಮೋ ಕ್ಲಾಸಸ್ ಇದ್ದಾವ. ಸೊ ಯು ಕ್ಯಾನ್ ಅಟೆಂಡ್. ಸೊ ಮುಂದ್ ಅವಶ್ಯಕತೆ ಇತ್ತಂದ್ರೆ ಇನ್ನೊಂದ್ 2 ದಿನ ಡೆಮೋ ಕ್ಲಾಸಸ್ ತಗೊಂಡು, ಯಾಕಂದ್ರೆ ಈಗ ಹಾಸ್ಟೆಲ್ ಅದು ಸೂಟಿ ಇದ್ದ ಸಂಬಂಧ ಕೆಲವೊಂದು ಹುಡುಗರು ಸೊ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಊರಿಗೆ ಅದು ಹೋಗಿದ್ದಾರೆ. ಈಗ ಲೋಕಲೈಟ್ ಯಾರಿದ್ದಿರಲ್ಲ ಬಂದ್ ಕೂತು ಡೆಮೋ ಕ್ಲಾಸಸ್ ನ ಕಲ್ತ್ಕೋಬಹುದು. ಒಂದು ಸ್ಪೆಷಲ್ ಆಫರ್ ಇದೆ ಫಸ್ಟ್ 30 seats ಗೆ. ಸೊ ಜಸ್ಟ್ ಈ ತರ ಕಂಪ್ಲೀಟ್ ಆಗಿ ಒಂದ್ಸಲ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ 8,000 ಒಳಗಡೆ ಇದೆ PCMB 4 ಕೂಡಿ. ಓಕೆ, ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಇದ್ದವರು ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್ ಆನ್ ಆರ್ ಬಿಫೋರ್ 1st of June. ಓಕೆ,
1st of June ಒಳಗಡೆ ತಗೊಂಡ್ರೆ ಫಸ್ಟ್ 30 ಸೀಟಿಗೆ ಮಾತ್ರ ಅದು ಅಪ್ಲಿಕೇಬಲ್ ಆಗ್ತದೆ. 30 ಸೀಟ್ ಮುಗಿದು ಅಂದ ಬಳಿಕ ಫೀಸ್ ನ ಇನ್ಕ್ರೀಸ್ ಮಾಡ್ಲಾಗ್ತದೆ. ಓಕೆ, ಮತ್ ಬಂದು ಸರ್ ಫೀಸ್ ಕಡಿಮೆ ಮಾಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋಕ್ಕಿಂತ ಈಗ ಆಲ್ರೆಡಿ ಇಟ್ಟೈತಿ, ಅದ್ರದ್ದು ಸದುಪಯೋಗ ಪಡಿಸೋರಿ. ಇನ್ನೂ ಒಂದು ಸ್ಪೆಷಲ್ ಆಫರ್ ಇದೆ. 10 ಸ್ಟೂಡೆಂಟ್ಸ್ ಗ್ರೂಪ್ ಬಂದ್ರೆ ಆ 10 ಸ್ಟೂಡೆಂಟ್ಸ್ ಗೆ ಪರ್ ಸ್ಟೂಡೆಂಟ್ ಅಂದ್ರೆ ಅಲ್ಲಿ 6000 ಪರ್ ಸ್ಟೂಡೆಂಟ್ಸ್ ತೋರ್ತದೆ ನೋಡ್ರಿ. ಸೊ ಆತರ ಅದು ಒಂದ್ 2 ಬ್ಯಾಚಿಗೆ ಅದು ಕೊಡ್ತೈತಿ, ಯುಟಿಲೈಸೇಷನ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಲೈವ್ ನ ಎಂಡ್ ಮಾಡಿರ್ತಾವ್ರಿ.